ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ನಾನು ನೇಹಾ ನಟಕರ್. ಭಾಲ್ಕಿ ಪಟ್ಟಣದಲ್ಲಿ ನಡೆದ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಕ ವೃತ್ತಿ ಒಂದು ಸಾಮಾಜಿಕ ಸೇವೆ. ವೃತ್ತಿಯ ಪ್ರಾವಿತ್ಯತೆ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯವೆಂದು ಸಲಹೆ ನೀಡಿದರು. ಸಚಿವರು ಮುಂದುವರೆದ ಶಿಕ್ಷಣವೇ ಶಕ್ತಿ, ಶಿಕ್ಷಣದಿಂದಲೇ ಪ್ರಗತಿ ಸಾಧ್ಯ. ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ 125 ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತಿದೆ. ಬೀದರ್ ಜಿಲ್ಲೆಗೆ 3 ವರ್ಷಗಳಲ್ಲಿ 4.5 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಜೂನ್ ತಿಂಗಳಲ್ಲಿಯೇ ಶಿಕ್ಷಕರ ಕೊರತೆ ನೀಗಿಸಲು ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ ಎಂದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಉತ್ತಮಪಡಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಎನ್ಪಿಎಸ್ ರದ್ದು ಮಾಡಿ ಓಪಿಎಸ್ ಜಾರಿಗೆ ಬಗ್ಗೆ ಸರ್ಕಾರ ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ಳಲಿದೆ. ಅಲ್ಲದೆ ಭಾಲ್ಕಿಯಲ್ಲಿ ನೂತನ ಬಿಇಒ ಕಚೇರಿ ನಿರ್ಮಿಸಲಾಗುವುದು ಎಂದು ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಹಿರೇಮಠ ಸಂಸ್ಥಾನದ ಮಹಾಲಿಂಗ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಸಾನ್ನಿಧ್ಯ ವಹಿಸಿದ್ದರು. 2024-25 ಮತ್ತು 2025-26ನೇ ಸಾಲಿನ ಒಟ್ಟು 29 ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳು ಸಮತೆಯನ್ನು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಅವರ ಹೆಸರಿನಲ್ಲಿ ನೀವೆಲ್ಲರಿಗೂ ಎಲ್ಲ ಶಿಕ್ಷಕರಿಗೂ ಅನಂತ ವಂದನೆಗಳು. ಇದೀಗ 2025-26ನೇ ಸಾಲಿನ ಶಿಕ್ಷಕರು ಬಸವ ಕಲ್ಯಾಣದ ಶ್ರೀ ಅನಿಲ್ ಕುಮಾರ್ ಶಾಸ್ತ್ರಿ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದನಾಡಿನ ಶಿಕ್ಷಕರು, ಇವರು ಶ್ರೀಮತಿ ಸಾವಿತ್ರಿ ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಮೀಲಾಪುರ್ ಅವರು ವೇದಿಕೆ ಬರಬೇಕು. ಹುಮನಾಬಾದಿಂದ ಶ್ರೀಮತಿ ಅರುಣಾ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವೇದಿಕೆ ಬರಬೇಕು. ಔರಾದಿಂದ ಶ್ರೀ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸೌಖ್ಯ ಇದೆ. ಇವತ್ತು ನೀವು ಬಂದು ಕೂತ್ಕೊಳ್ಬೇಕಾಗಿ ಆಮಂತ್ರಿಸುತ್ತೇವೆ. ಔರಾದಿಂದ ಮಾಧವರಾವ್ ಮುಖ್ಯ ಗುರುಗಳು ಅವರು ಬರಬೇಕು. ಬಸವ ಕಲ್ಯಾಣದಿಂದ ಧನರಾಜ್ ವಿಶ್ವನಾಥ್ ಮಾನ್ಯ ಶಿಕ್ಷಕರು, ಸರ್ಕಾರಿ ನಮ್ಮ ಎಲ್ಲ ಶಿಕ್ಷಕರಿಗೆ ಆರಾಧ್ಯ ದೇವರಾದಂತ ಸರ್ವೇಪಲ್ಲಿ ರಾಧಾಕೃಷ್ಣ ಅವರಿಗೆ, ಹಾಗೆ ತಾಯಿ ಸಾವಿತ್ರಿಬಾಯಿ ಫುಲೆ ತಾಯಿಗೆ ಮತ್ತು ಎಲ್ಲ ಗೌರವಾನ್ವಿತ ಆದರ್ಶ ಉತ್ತಮ ಶಿಕ್ಷಕರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ
ಇವತ್ತಿನ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ಬೀದರ್ ಜಿಲ್ಲಾ ಮಟ್ಟದ ಮತ್ತು ಬಾಲ್ಕಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ. ಈ ದಿನಾಚರಣೆಯಲ್ಲಿ ಪೂಜಾ ಬಸವಲಿಂಗ ಪಟದೇವರು ಬರಬೇಕಾಗಿತ್ತು. ಅವರ ಪ್ರತಿನಿಧಿಯಾಗಿ ಪರಪೂಜ್ಯ ನಮ್ಮ ಮಾಲಿಕ್ ದೇವರು ಬಂದಿದ್ದಾರೆ. ಅವರಿಗೆ ವರಜ್ಯೋತಿ ಭಕ್ತಿ ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೋರ್ವರು ಪ್ರೇರಣಾತಾಯಿ ಭೋಸ್ಲೆ ಅವರು ಬಂದಿದ್ದಾರೆ. ಹಾಗೆ ವೇದಿಕೆ ಮೇಲೆ ಇವತ್ತು ಸಂಸದರು ಶಾಸಕರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬಡೋಳಿ ಅವರಿದ್ದಾರೆ, ಅಮೃತ್ ಚಿನ್ಕೋಡ್ ಅವರಿದ್ದಾರೆ, ಪುರಸಭೆ ಅಧ್ಯಕ್ಷರು ಶಶಿಕಲಾ ಅವರಿದ್ದಾರೆ, ವಿಜಯಕುಮಾರ್ ರಾಜಭವನ್ ಅವರಿದ್ದಾರೆ. ನೂತನವಾಗಿ ಡಿಡಿಪಿಗೆ ಆಗಮಿಸಿದಂತ ಸುರೇಶ್ ಅವರಿದ್ದಾರೆ, ನಮ್ಮ ರೆಡ್ಡಿ ಅವರು, ಮತ್ತೆ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದಂತ ಸೋಮಶೇಖರ್ ಬಿರಾದಾರ್ ಅವರಿದ್ದಾರೆ. ಮತ್ತೆ ಎಲ್ಲ ರಿಸಲ್ಟ್ ತಗೊಂಡ್ರೆ ಬಹಳ ಸಮಯ ಆಗ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇದೆ, ಪ್ರೌಢಶಾಲಾ ಶಿಕ್ಷಕರ ಸಂಘ ಇದೆ, ಇವತ್ತು ದೈಹಿಕ ಶಿಕ್ಷಕರ ಸಂಘ ಇದೆ, ಪರಿಶಾತಿ ಪರಿಸರ ಪಂಗಡ ಹಿಂದುಳಿದವರಿಗೆ ಯಾವ ಎಷ್ಟು ಶಿಕ್ಷಕರು ಎಲ್ಲ ನಮ್ಮ ಶಿಕ್ಷಕರ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಮತ್ತೆ ಇಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪದಾಧಿಕಾರಿಗಳಿದ್ದೀರಿ. ಇಲ್ಲಿ ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ನಮ್ಮ ಅಧಿಕಾರಿಗಳಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಎಲ್ಲ ಶಿಕ್ಷಕರ ಸಹೋದರ ಸಹೋದರಿಯರೇ, ಇವತ್ತು ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಭಾಜನರಾದಂತ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ನಿವೃತ್ತರಾದಂತಹ ಶಿಕ್ಷಕರೇ, ಸೇವೆಯಲ್ಲಿ ಇವತ್ತು ನಮ್ಮನ್ನು ಅಗಲಿ ಹೋಗಿದಂತ ಶಿಕ್ಷಕರ ಎಲ್ಲ ಪರಿವಾರದವರೇ, ಎಲ್ಲ ಶಿಕ್ಷಣದ ಅಭಿಮಾನಿಗಳೇ, ಶಿಕ್ಷಕರ ಅಭಿಮಾನಿಗಳೇ, ಇವತ್ತಿಲ್ಲಿ ಉಪಸ್ಥಿತರಿರುವಂತಹ ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೆ ಇವತ್ತು ನನ್ನ ಪರವಾಗಿ, ಸಮಸ್ತ ಕರ್ನಾಟಕ ಸರ್ಕಾರದ ಪರವಾಗಿ, ಎಲ್ಲರ ಪರವಾಗಿ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾರೆ. ಉದ್ಘಾಟನೆ ಮಾಡಿದ್ದೇವೆ. 100 ಜನ ಶಿಕ್ಷಕರಿಗೆ ಆಸನದ ವ್ಯವಸ್ಥೆ ಅಂದ್ರೆ ಇನ್ನು ಹೆಚ್ಚಿನ ಆಸನ ಹಾಕಬೇಕಾಗಿತ್ತು ಅನ್ಸುತ್ತೆ. ಆದರೆ ತತ್ಕ್ಷಣವೇ ಹಾಕಲಿಕ್ಕೆ ಆಗುದಿಲ್ಲ. ಊಹೆ ಮಾಡಲಿಕ್ಕಿಂತ ಹೆಚ್ಚಿನ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಜನ ಸಂಘ ಸಂಸ್ಥೆಗಳು ಮೇಲೆ ಇದ್ದಾರೆ. ಏನು ಕೆಳಗಡೆ ಕುಳಿತವರು ಇದ್ದೀರಿ, ಯಾರು ಮೇಲಲ್ಲ ಯಾರು ಕೇಳಲ್ಲ ಅನ್ನುವಂತ ರೀತಿಯಲ್ಲಿ ಮೇಲ್ ಕುಂತವರಿಗೂ ಅಷ್ಟೇ ಗೌರವ ಇದೆ, ಕೆಳ ಕುಂತವರಿಗೂ ಅಷ್ಟೇ ಗೌರವ. ಇದು ನಿಮ್ಮ ಕಾರ್ಯಕ್ರಮ. ನಾನು ಇವತ್ತು ನಾನೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನನ್ನ ಕಡೆಯಿಂದಲೇ ಆಯೋಜನೆ ಮಾಡಿ ನಿಮಗೆ ಗೌರವ ಮಾಡುವಂತ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿಯಲ್ಲಿ ಈ ವರ್ಷನೂ ಬಹಳ ಇವತ್ತು ಶಿಸ್ತುಬದ್ಧವಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ಎಲ್ಲಾ ಯೋಜನೆಗಳಿಗೆ ನನ್ನ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ಬೀದರ್ ಜಿಲ್ಲಾ ಮಟ್ಟದ ಮತ್ತು ಬಾಲ್ಕಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ. ಈ ದಿನಾಚರಣೆಯಲ್ಲಿ ಪೂಜ್ಯ ಬಸವಲಿಂಗ ಪಟದೇವರು ಬರಬೇಕಾಗಿತ್ತು. ಅವರ ಪ್ರತಿನಿಧಿಯಾಗಿ ಪರಪೂಜ್ಯ ನಮ್ಮ ಮಾಲಿಕ್ ದೇವರು ಬಂದಿದ್ದಾರೆ. ಅವರಿಗೆ ವರಜ್ಯೋತಿ ಭಕ್ತಿ ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೋರ್ವರು ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಭಾಜನರಾದಂತ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ನಿವೃತ್ತರಾದಂತಹ ಶಿಕ್ಷಕರೇ, ಸೇವೆಯಲ್ಲಿ ಇವತ್ತು ನಮ್ಮನ್ನು ಅಗಲಿ ಹೋಗಿದಂತ
ಶಿಕ್ಷಕರ ಎಲ್ಲ ಪರಿವಾರದವರೇ, ಎಲ್ಲ ಶಿಕ್ಷಣದ ಅಭಿಮಾನಿಗಳೇ, ಶಿಕ್ಷಕರ ಅಭಿಮಾನಿಗಳೇ, ಇವತ್ತಿಲ್ಲಿ ಉಪಸ್ಥಿತರಿರುವಂತಹ ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೆ ಇವತ್ತು ನನ್ನ ಪರವಾಗಿ, ಸಮಸ್ತ ಕರ್ನಾಟಕ ಸರ್ಕಾರದ ಪರವಾಗಿ, ಎಲ್ಲರ ಪರವಾಗಿ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾರೆ. ಬಹಳ ಅತ್ಯಂತ ಶಿಸ್ತುಬದ್ಧವಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಉದ್ಘಾಟನೆ ಮಾಡಿದ್ದೇವೆ. ನೂರಾರು ಜನ ಶಿಕ್ಷಕರಿಗೆ ಆಸನದ ವ್ಯವಸ್ಥೆ ಅಂದ್ರೆ ಇನ್ನು ಹೆಚ್ಚಿನ ಆಸನ ಹಾಕಬೇಕಾಗಿತ್ತು ಅನ್ಸುತ್ತೆ. ಆದರೆ ತತ್ಕ್ಷಣ ಹಾಕಲಿಕ್ಕೆ ಆಗುದಿಲ್ಲ. ಊಹೆ ಮಾಡಿದ್ದಕ್ಕಿಂತ ಹೆಚ್ಚಿನ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಜನ ಸಂಘ ಸಂಸ್ಥೆಗಳು ಮೇಲಿದ್ದಾರೆ, ಏನು ಕೆಳಗಡೆ ಕುಳಿತವರು ಇದ್ದೀರಿ, ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂತ ರೀತಿಯಲ್ಲಿ ಮೇಲ್ ಕುಂತವರಿಗೂ ಅಷ್ಟೇ ಗೌರವ ಇದೆ, ಕೆಳ ಕುಂತವರಿಗೂ ಅಷ್ಟೇ ಗೌರವ. ಇದು ನಿಮ್ಮ ಕಾರ್ಯಕ್ರಮ. ನಾನು ಇವತ್ತು ಉದ್ಘಾಟನೆಗೆ ಆಗಮಿಸಿದ್ದೇನೆ. ಹೀಗಾಗಿ ಯಾರು ಅಸಮಾಧಾನ ಆಗಲಿ, ನಮಗೆ ಬಿಟ್ಟಿದ್ದಾರೆ ಎನ್ನುವಂತ ಒಂದು ಭಾವನೆ ಬರುವಂತದ್ದು ಅವಶ್ಯಕತೆ ಇಲ್ಲ. ನಮ್ಮ ಪ್ರೀತಿ, ವಿಶ್ವಾಸ, ಗೌರವ ನಿಮ್ಮೆಲ್ಲರ ಮೇಲೆ ಇದೆ. ನಾನಂತೂ ಹೇಳ್ತಾ ಇದ್ದೆ, ನಾವೇ ಕೆಳಗೆ ಹೋಗ್ತೀವಿ, ಕೆಳದಿಂದ ಸನ್ಮಾನ ಹೋಗ್ತೀವಿ ಅಂತ ಹೇಳಿ. ಇವತ್ತು ನಿಮ್ ಕಾರ್ಯಕ್ರಮ ಇದೆ, ನಿಮ್ಗೆ ಗೌರವ ಕೊಡೋದಿದೆ. ಅದಕ್ಕೆ ನಾವೆಲ್ಲ ಕೂಡಲಿಕ್ಕೆ ಬಂದಿದ್ದೇವೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾನು ಶಾಸಕನಾದಾಗಿನಿಂದ ನಿಮಗೆ ಬಹಳ ಬಹಿರಂಗವಾಗಿ ಹೇಳಿದ್ದೇನೆ, ಶಿಕ್ಷಣವೇ ಶಕ್ತಿ, ಶಿಕ್ಷಣದಿಂದಲೇ ಪ್ರಗತಿ ಅಂತ ನಾವೆಲ್ಲ ಹಿರಿಯರು ಪೂಜ್ಯರೆಲ್ಲ ಹೇಳ್ಕೊತಾನೆ ಬಂದಿದ್ದಾರೆ. ಹೀಗಾಗಿ ಶಿಕ್ಷಣ ಕ್ಷೇತ್ರ ಅದರ ಪಾವಿತ್ರ್ಯತೆ ಇರಬೇಕು ಅನ್ನೋದು. ಶಿಕ್ಷಕರಿಗೆ ಏನೊಂದು ಗೌರವ ಕೊಡಬೇಕಾಗಿದೆ, ಗುರುಗಳಿಗೆ ಗೌರವ ಕೊಡುವಂತ ರೀತಿಯಲ್ಲಿ ಅವರಿಗೆ ಗೌರವ ಕೊಡಬೇಕು ಅಂದ್ರೆ ಪಾರದರ್ಶಕತೆಯಿಂದ, ಯಾವುದೇ ರೀತಿಯ ಇವತ್ತು ಲೋಪದೋಷಗಳಿಗೆ ಅವಕಾಶ ಕೊಡದೆ, ಅದರಲ್ಲಿ ನಾವು ಯಾವುದೇ ರೀತಿಯಲ್ಲಿ ರಾಜಕೀಯವಾಗಿಯೂ ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ನಿಮಗೆ ಮುಕ್ತವಾದಂತಹ ಅವಕಾಶ ಕೊಡ್ತೀವಿ. ನಿಮ್ಮ ತೀರ್ಮಾನ ನೀವೇ ನೋಡಿ, ನಿಮಗೆ ನೀವೇ ನೀತಿ ಸಂಹಿತೆ ಅಳವಡಿಸಿಕೊಳ್ಳಿ. ಉತ್ತಮರಿದ್ದವರಿಗೆ ಒಳ್ಳೆಯ ಕೆಲಸ ಮಾಡಿ. ನಾನೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನನ್ನ ಕಡೆಯಿಂದ ಆಯೋಜನೆ ಮಾಡಿ ನಿಮಗೆ ಗೌರವ ಮಾಡುವಂತ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿಯಲ್ಲಿ ಈ ವರ್ಷನೂ ಬಹಳ ಇವತ್ತು ಶಿಸ್ತುಬದ್ಧವಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ಎಲ್ಲಾ ಆಯೋಜಕರಿಗೆ ನನ್ನ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತೇನೆ. ಆತ್ಮೀಯ ಬಂಧುಗಳೇ, ನಮ್ಮ ದೇಶ ಧಾರ್ಮಿಕ ಪ್ರಧಾನವಾದಂತಹ ಒಂದು ರಾಷ್ಟ್ರ. ಗುರುಗಳಿಗೆ ಗೌರವ ಕೊಡುವಂತಹ ಒಂದು ಪವಿತ್ರವಾದಂತಹ ಪಾವನ ಭೂಮಿ. ಗುರುಗಳ ಸಂಸ್ಕೃತಿ ಇವತ್ತು ನಡ್ಕೊಂಡು ಬಂದಂಥದ್ದು. ಇಂಥದ್ರಲ್ಲೇ ನಾವೆಲ್ಲರೂ ಗುರುಗಳಿಗೆ ಬಹಳಷ್ಟು ಗೌರವವನ್ನು ಕೊಡ್ತಾರೆ. ಮಾತೃ ದೇವೋಭವ ಅಂತ ಹೇಳ್ತೀವಿ. ಮೊದಲನೇ ದೇವರು ತಾಯಿ, ಪಿತೃ ದೇವೋಭವ ಅಂತ ಹೇಳ್ತೀವಿ. ಎರಡನೇ ದೇವರು ತಂದೆ, ಮೂರನೇವರು ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ. ಗುರುಗಳಿಗೆ ಇದು ದೇವರ ಸ್ಥಾನಮಾನ ಕೊಡಲಾಗಿದೆ. ಇಂಥ ಒಂದು ಪವಿತ್ರವಾದಂತಹ ಯಾವ ರೀತಿಯಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂದ್ರೆ ಇವತ್ತು ಗುರುಗಳು ಇಡೀ ಸಮಾಜದಲ್ಲಿರುವಂತಹ ಎಲ್ಲರನ್ನೂ ಬಾಲ್ಯದಿಂದ ಅವರಿಗೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಏನಾದರೂ ಒಳ್ಳೆ ನಾಗರಿಕರನ್ನಾಗಿ ಮಾಡಿದಂತಹ ಕೀರ್ತಿ, ಇವತ್ತು ಅವರಿಗೆ ಸತ್ಪ್ರಜೆಯನ್ನಾಗಿ ರೂಪಿಸುವಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಪೂಜ್ಯನಿಗೆ, ಗುರುಗಳಿಗೆ ಇದೆ ಅನ್ನುವಂಥ ಮಾತನ್ನು ಆತ್ಮೀಯ ಬಂಧುಗಳೇ, ಇವತ್ತು ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದಂತಹ ಪ್ರತಿಯೊಂದು ವೃತ್ತಿಗೆ ಅಲ್ಲ, ಇದೊಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ಇವತ್ತು ನೀವೆಲ್ಲ ಮುಂದೆ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತೇನು ಸರ್ವೇಪಲ್ಲಿ ರಾಧಾಕೃಷ್ಣ ಅವರಿಗೆ ನೆನೆಸ್ತೀವಿ, ಸ್ಮರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದಂತವ್ರು ಎಲ್ಲಾ ಕ್ಷೇತ್ರಗಳಲ್ಲಿ ಬಾಲ್ಯದಿಂದಲೇ
ಬಹಳ ಪ್ರತಿಭಾವಂತರಾಗಿ ಮೇಧಾವಿಗಳಾಗಿ ವಿದ್ವಾಂಸರಾಗಿ ತತ್ವಜ್ಞಾನಿಗಳಾಗಿ ಅವರು ಈ ದೇಶಕ್ಕೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ತಂತ್ರಜ್ಞಾನದ ಕ್ಷೇತ್ರಕ್ಕೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜೊತೆ ಇತಿಹಾಸ ಈಗಾಗಲೇ ನೀವು ಕೇಳಿದ್ದೀರಿ. ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲದಲ್ಲಿ